Never lie, add it up, that's me. ಫೋನ್ ಚಾರ್ಜಿಂಗ್ ಇಟ್ಟಿದ್ದೆ, ಚಾರ್ಜ್ ಆದ ಮನೆಗೆ ಬಂದಿದ್ದೆ. ಈಗೇನ್ರೆ ಊಟ ತೊಗೊಂಬರ್ತೇನೆ, ಇಲ್ಲಿ ರೂಮಿಗೆ ತೊಗೊಂಬರ್ತೇನೆ. ಹೊರಗೆ ತಿಂದು ಹೋಗೋದಾಗಿತ್ತು, ಬಟ್ ಇಲ್ಲಿ ಒಬ್ರು ಅಮ್ಮಾರು ಅದಾರ, ಪಾಪ ಅವರಿಗೆ ಅಷ್ಟು ನಡೆಯೋಕ್ಕಾಗೋಲ್ಲ, ಅವ್ರಿಗೂ ತೊಗೊಂಬ ಅಂತಂದ್ರೆ. ಸೊ ಅದ್ರ ಸಂಬಂಧ ಅವ್ರಿಗೂ ತಂದು ಕೊಟ್ಟ ನಾನು ಮನೆಗೆ ಪಾರ್ಸಲ್ ತಂದು ತಿಂದು ಇಲ್ಲೇ ಐತಿ. ಅವ್ರು ಇಲ್ಲೇ ಹೋಗಿ ಬಂದಿದ್ರು, ಮಸ್ತ್ ಗಾಡಿ ಸ್ಕಿಡ್ ಆಯ್ತು. ಇಲ್ಲಿ ನೋಡ್ರಲ್ಲ, ಅಲ್ಲಿಂದ ಹಿಡಿದು ಇಲ್ಲಿ ಮಠ ಸ್ಕಿಡ್ ಆಗಿದೆ ಗಾಡಿ. ಅಣ್ಣ ಅವು ಪಾರ್ಸಲ್ ಬೇಕಾಗಿತ್ತು, ಒಳಗೆ ಹಚ್ಚಲಿ ಗಾಡಿ. ಏನೇನೈತ್ರಿ? ಅಲ್ಲ, ಪಾರ್ಸಲ್ ಬೇಕಾಗಿತ್ತು ನನಗೆ. ಮತ್ತು ಇದು ವೆಜ್ ಫ್ರೈಡ್ ರೈಸ್ ಕ್ವಾಂಟಿಟಿ ಎಷ್ಟು ಬರ್ತೈತೆ ರೀ? ಒಬ್ಬರು ಊಟ ಮಾಡ್ಬೋದಾ? ವೆಜ್ ಫ್ರೈಡ್ ರೈಸ್ ಅಷ್ಟು ಬರುತ್ತಾ? 2 ಕೊಟ್ಬಿಡಿ. ಮತ್ತೆ ಮಾಡಿ ಸರ್. ಹಾಂ ಸರ್, ಯೂಟ್ಯೂಬ್ ವಿಡಿಯೋಸ್ ಮಾಡಿ. ಸರ್ ಇಲ್ಲಿ ಮೆಡಿಕಲ್ ಶಾಪ್ ಎಲ್ಲ ಅದಾವ? मेडिकल शॉप सर, इधर सामने, इधर सामने है, राइट पे भी है, लेफ्ट पे भी. ಏನು ತೋಳು ಮಾಡಿದ್ರೆ ಚಾರ್ಜ್ ಮಾಡ್ತೀರಾ? ಯೂಟ್ಯೂಬ್ ಮಾಡಿದ್ರೆ ಚಾರ್ಜ್ ಮಾಡ್ತೀರಾ? ರೀಲ್ ಮಾಡಿದ್ರೆ ಚಾರ್ಜ್ ಮಾಡ್ತೀರಾ? ಯೂಟ್ಯೂಬ್ ಯಾಕೆ? ಮಾಡ್ತೀರಿ. ಯಾಕ್ರಿ? ಎಷ್ಟು ಮಾಡ್ತೀರಾ ಅಂದ್ರೆ ಹೋಟ್ಲಿಗೆ ಮಾಡ್ಬೇಕಂದ್ರೆ ಏನೇನು ಮಾಡ್ಬೇಕು? ಅಲ್ಲ, ಫುಡ್ಡು ಈ ಥರ ಹೋಟ್ಲ್ ಇದೆ, ನಿಮ್ಗೆ ಎಡಿಟ್ ಮಾಡಿ ನಂದು ಈ ಥರ ಹಾಕೋಬೇಕು. ನಿಂತಿದೆ, ಅದಕ್ಕೆ ಕೇಳಿದೆ. ನೀವು ರೆಸ್ಟೋರ್ ಮಾಡಿಸಿರಿ? ನೀವು ರೆಸ್ಟೋರ್ ಮಾಡಿಸಿರಿ ಎಲ್ಲ? ಇಲ್ಲ, ಅದೇ ಕಲರ್ ಇದೆ. ರಿಸ್ಟೋರ್ ಮಾಡಿ ನೀವು ಮಾಡಿಸಿದ್ದೀವಿ, ರಿಸ್ಟೋರ್ ಮಾಡಿಸಿ. ನಾವು ಕ್ರೋಮಿಂಗ್, ಪೇಂಟಿಂಗ್ ಎಲ್ಲ ಮಾಡಿಸೈತ್ರಿ. ಫುಲ್ ಶೋರೂಮ್ದಾಗ ಹೊಸದು ಹೆಂಗಿತ್ತಲ್ಲ ಗಾಡಿ. ಬರೋಣ ಸರ್, ಬಾಯ್ ಸರ್. ಕೊಡ್ರಿ, ಮತ್ತೆ ಹಾರು ತೆಗಿರೋದಿತ್ತು. ಎಲ್ಲ ಇದ್ರಿ ನಿಮ್ಮ ಗಾಡಿ? ಅವ್ರೇನು ರಿಸ್ಟೋರ್ ಮಾಡಿಸಿಲ್ಲ ಅಂತ, ಬಟ್ ಐತಿ. ಇದು ಎದ್ರದ್ದು? ಇದು ಎದ್ರದ್ದು ರೀ? ಯಮಹದ ಹಾಕ್ಸಿರನ? ಇದು ಮುಂದಿನ ಹೆಡ್ಲೈಟ್ ರೀ? ಅದು ಎಲ್ಲ ಚೇಂಜ್ ಮಾಡಿಸಿತ್ತು. ಅಲ್ಲ, ಇದು ಯಾವ ಇದ್ರದ್ದು ರೀ? ಯಾವ ಕಂಪ್ನಿ? ಸಿಗುತ್ತೆ ನಾರ್ಮಲ್ದಾ? ನೀವು ಎಕ್ಸ್ಟ್ರಾ ಹಾಕ್ಸಿದ್ದಿದೆ? ಎಕ್ಸ್ಟ್ರಾ ಹಾಕ್ಸಿದ್ದು. ಈ ಇಂಡಿಕೇಟ್ರು ಇದ್ರದ್ದಲ್ಲ? ಅದ್ರದ್ದು ಅಲ್ಲ, ಎಲ್ಲ ಚೇಂಜ್. ಒಟ್ಟು ಇವು ನಮ್ಮ ಮಾಮೂರಿ ಹೊಡೆದಾಡ್ತೀವಿ. ಎಲ್ಲ ಗಾಡಿ ಟೈಪ್ ಮಾಡಿಸಿದ್ರು, ನಾನು ಮತ್ತೆ ಚೇಂಜ್ ಮಾಡಿಸಿದ್ದೀನಿ. ಒಟ್ಟು ಒಂದು 10 ಗಾಡಿ ಸೇರಿ ಒಂದು ಗಾಡಿ ಆಗೈತೇನ್ರಿ ಇದು? ಎಲ್ಲರೂ ಹಂಪಿಗೆ ವಿಸಿಟ್ ಮಾಡ್ರಿ, ಮಸ್ತ್ ಪ್ಲೇಸ್ ಐತಿ. ಈ 13, 14, 15 ವಿಸಿಟ್ ಮಾಡಿದ್ರಿ ಅಂತಂದ್ರೆ ಫಸ್ಟ್ ಕ್ಲಾಸ್ ಎಂಜಾಯ್ ಮಾಡ್ತೀರಿ. ನನಗೆ ಗೊತ್ತಿದ್ದಿದ್ದಿಲ್ರಿಪ್ಪ, ಇಲ್ಲಾಂದ್ರೆ ನಾ ಅವಾಗ ಬರ್ತಿದ್ದೆ. ಬಟ್ ನನಗೆ ಮಂತ್ರಾಲಯಕ್ಕೆ ಹೋದ್ ಭಾಳ ಇಂಪಾರ್ಟೆಂಟ್ ಇತ್ತು. ನನಗೆ 1 ತಿಂಗಳಕ್ಕೆ ಅದೇನ ಅದ್ರ ಸಂಬಂಧ. ಸೊ ಅದರಿಂದ ಆ ಕಡೆಯಿಂದ ಈ ಕಡೆ ಬಂದೆ ನಾನು. ಪೆಟ್ರೋಲ್ ಇನ್ನೂ ಐತ್ರಿ,
ಇನ್ನೂ ಐತೆ. ಈಗ ಗಾಡಿ ಡಬ್ ಹಾಕಿ ನೋಡಿದೆ, ಈಗ ಗಾಡಿದ ಚೌಕ್ ಆನ್ ಮಾಡಿ ಫುಲ್ ಚೌಕ ಖಾಲಿ ಆಗೋ ಮಟನು ಹೊಡೋದ ಫ್ಯಾಮ್ಲಿ. ನಾ ತಪ್ಪಿ ಬಂದೆ ಈ ಕಡೆ. ಇರಲಿ, ಈಗ ಈ ಕಡೆಯಿಂದ ನಡ್ಕೊಂತ ಹೋದ್ರೂ ಬರ್ತೈತಂತ 2 ಕಿಲೋಮೀಟರ್ ಅಂತ. ಇನ್ನೊಂದು ರೂಟ್ ಐತಿ ಕಮಲಾಪುರಿಂದ, ಅಲ್ಲಿಂದ 10 ಕಿಲೋಮೀಟರ್ ಅಂತ. ಹಿಂಗೆ ಇಲ್ಲ ಗಾಡಿ ಹಚ್ಚಿ ನಡ್ಕೊಂತ ಹೋದ್ರೆ ಆತ. ಸೊ ನೀರಲ್ಲಿ ನಿನ್ನ ಮೌನ. ಹೇ ಫ್ಯಾಮ್ಲಿ, ಇಲ್ಲೇ ಐತಿ ಗುಡಿ. ಇದರ ರೈಟ್ ಸೈಡ್ ಹೋಗ್ಬೇಕು. ವಿಠ್ಠಲ ದೇವಸ್ಥಾನ ಈ ಕಡೆ ಇದೆ. ಈ ಕಡೆನೂ ಮಸ್ತ್ ಐತಿ, ಆ ಕಡೆನೂ ಹೋಗ್ಬೇಕನ್ಸಾಗೈತಿ. ಹೋಗುವ ಫ್ಯಾಮ್ಲಿ. ಹೂವು, ಪೆಟ್ರೋಲ್ ಹೂವು ಫ್ಯಾಮ್ಲಿ. ನಾ ಕ್ಯಾಲ್ಕುಲೇಟ್ ಮಾಡಿದ್ದೆ, ನಂದೆಲ್ಲ ಟೋಟಲ್ ಸೇರಿ 480 ಆಗಿತ್ತು. ಈಗ ಅಡ್ಡಾಡಿದ್ದು ಮತ್ತು ಆಗಲ್ಲೇ ಹೋಟೆಲಿಗೆ ಹೋಗಿದ್ದು ಮತ್ತು ಅದರ್ ಆ್ಯಕ್ಟಿವಿಟೀಸ್ ಏನೇನೋ ಮಾಡೇನು ನಾನು. ರಾತ್ರಿ ಅಲ್ಲಿ ಹೋಗಿದ್ದು, ಇಸ್ತ್ರಿ ಕೊಟ್ಟಿದ್ದು ಇವೆಲ್ಲ. ಸೊ ಎಲ್ಲ ಆ ಕಡೆ ಈ ಕಡೆ ಒಂದೆರಡು ಸಲ ಸುತ್ತು ಹೊಡೇನಿ. ಸೊ ಅದ್ರ ಸಂಬಂಧ ಎಲ್ಲ ಸೇರಿ ರೌಂಡ್ ಫಿಗರ್ ನೋಡಿದ್ರೆ 500 ಕಿಲೋಮೀಟ್ರ್ 950 ರೂಪಾಯಿದಾಗ ಹೋಗಿ ಬಂದೈತೆ ನನ್ನ ಗಾಡಿ. ಸೊ ಇದು ಕ್ಯಾಲ್ಕುಲೇಷನ್ 4 ದಿನ ಆಯ್ತು ನಾ ಹಾಕಿಸಿ ಪೆಟ್ರೋಲ್. ಸೊ ನೋಡೋಣ ಇದ್ರಾಗ ಎಷ್ಟಿದೆ ಅಂತ. ಓಕೆ, ಇನ್ನೂ ಸ್ವಲ್ಪ ಐತಿ. ಬಟ್ ನನಗೆ ಗ್ಯಾರೇಜ್ ರಿಪೇರಿ ಮಾಡಿದಾಗ ಏನಂದಿದ್ರು ಅಂತಂದ್ರೆ, ಇದೇ ಲಾಸ್ಟ್, ಅದಕ್ಕಿಂತ ಕೆಳಗೆ ಹೋಗೋದಿಲ್ಲ, ಅಷ್ಟು ನಿನ್ನ ಗಾಡಿಯಾಗ ಇರಬೇಕಂತಲೇ ಹೇಳಿದ್ರು ಅವರು. ಸೊ ಹಾಕಿಬಿಡು. ಅಷ್ಟಕ್ಕೂ ಮೊದಲೇ ಸ್ವಲ್ಪ ಪೆಟ್ರೋಲ್ ಇತ್ತಲ್ರಿ ನಂದ್ರಾಗ. ಸೊ ಅಲ್ಲಿಗಲ್ಲೇ ಸಮ ಆಗಿಬಿಡ್ತೈತಿ. ಸೊ ಪೆಟ್ರೋಲ್ ಹಾಕುವ. ಫ್ಯಾಮಿಲಿ, ಸೊ 950 ಈ ಬಾಟ್ಲಿ ಇಟ್ಟರಾಗ ಇರಲಿ, ಯಾವಾಗ ಯೂಸ್ ಆಕೈತಿ. ಇಲ್ಲಾಂದ್ರೆ ಯಾರು ಬೇಕಾದ್ರೆ ತೊಗೊಂಡು ಹೋಗ್ತಿದ್ರೆ ಹೋಗ್ತಾರ, ಅವ್ರಿಗೆ ಯೂಸ್ ಇದ್ರೆ. ಫ್ಯಾಮಿಲಿ ಗಾಡೀಲಿ ಹಚ್ಚಿದೆ. ಸೊ ಬರ್ರಿ, ಈಗ ನಾನು 50 ರೂಪಾಯಿ ನೋಟ್ದಾಗಿರೋ ಅದು ರಥ ನೋಡ್ಬೇಕು. ಸೊ ಅದರ ಸಂಬಂಧ ಹೋಗೋಣ ಅಂತ. ದೂರ ಆಕೈತಿ ಅಂದ್ರೆ ಗಾಡಿ ಐತ್ರಿ, ಬಟ್ ಕಮಲಾಪುರಿಗೆ ಹೋಗ್ಬೇಕಂತ ಅನ್ನತ್ತಾರ. ಅದಕ್ಕೆ ಚಲೋ. ಹಾಂ ಮತ್ತೆ ಇದೇ ಚಲೋ ಅಲ್ರಿ. ಥ್ಯಾಂಕ್ ಯು ಸರ್. ನಮ್ಮ ಹುಡುಗಿಗೆ ನಾ ಇವೆಲ್ಲ ಕೊಡಿಸ್ಬೇಕಂತ ಮಾಡೀನಿ ರೀ. ಬಟ್ ಪ್ರಾಬ್ಲಮ್ ಏನಂತಂದ್ರೆ, ನನ್ನ ಪ್ಲ್ಯಾನ್ ಐತ್ರಿ ನಮ್ಮ ಹುಡುಗಿ ಜೊತೆ ನಾ ಎಲ್ಲೆಲ್ಲೋ ಅಡ್ಡಾಡ್ಬೇಕು ಅನ್ನೋದು ನಂದು ಎಷ್ಟು ಪ್ಲ್ಯಾನ್ ಎಲ್ಲ ಡಿಸೈಡ್ ಆಗೈತಿ. ಬಟ್ ಎದಕ್ಕೆ ನಿಲ್ಸೇನ ಅಂತಂದ್ರೆ ಹುಡುಗಿ ಸಿಗೋದು ಒಂದು ಬಾಕಿ ಐತಿ. ಸೊ ಫಸ್ಟ್ ಟೈಮ್ ವಿಸಿಟ್ ಮಾಡೋ ಅಂತ ನಾನು. ಬರ್ರಿ ಹೋಗುವ. ಹೇ ಫ್ಯಾಮಿಲಿ, ಟೈಮ್ ಆಗೈತಿ 5 ಆಗಿತ್ತು. ಸೊ 6 ಗಂಟೆಗೆ ಬಂದ್ ಮಾಡ್ತಾರಂತೆ. ಅರ್ಧ ಕಿಲೋಮೀಟರ್ ನಡ್ಕೊತ ಹೋಗ್ಬೇಕು. ಸೊ ಬೈಕ್ ತೊಗೊಂಡು ಹೋಗಿದ್ದೆ ನಾ, ಬಟ್ ಅಲ್ಲಿಂದ 2 ಕಿಲೋಮೀಟರ್ ನಡಿಬೇಕಂತ. ಅದಕ್ಕಿಂತ ಚಲೋ ಇದಲ್ಲ. ಸೊ ಅದ್ರ ಸಂಬಂಧ ಹಿಂಗೆ ಹೊಂಟೇನಿ. ವಾವ್, ಬೋಟಿಂಗ್ ಅದು ಐತಿ ಇಲ್ಲಿ. ಅಂಜನಾದ್ರಿ ಬೆಟ್ಟ ಕಾಣತೈತೆ ನೋಡ್ರಿ ಇಲ್ಲಿಂದ. ಸೊ ಫ್ಯಾಮಿಲಿ, ಅಂಜನಾದ್ರಿ ಬೆಟ್ಟ. ಸೊ ಫ್ಯಾಮಿಲಿ, ಇಲ್ಲಿಂದ ವಿರೂಪಾಕ್ಷ ಟೆಂಪಲ್ ಕಾಣತೈತಿ, ನಿನ್ನೆ ಹೋಗಿದ್ದು. ಮತ್ತೇನಂತಂದ್ರೆ ಅಂಜನಾದ್ರಿ ಬೆಟ್ಟ. ಸೊ ಇದು ಅಂಜನಾದ್ರಿ ಬೆಟ್ಟ. ಸೊ ಫ್ಯಾಮಿಲಿ, ನಂದು ನಾಳೆ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ಬೇಕಂತಿತ್ತು, ಹಂಗೆ ಕಿಷ್ಕಿಂದಾಗೆ ಹೋಗ್ಬೇಕಂತಿತ್ತು. ಬಟ್ ಹಂಪಿದಾಗ ಇನ್ನೂ ಭಾಳ ಪ್ಲೇಸಸ್ ಅದಾವು. ಕಿಷ್ಕಿಂದಾಗ ಹೋಗಿ ನಾಡ್ದ ಅಂಜನಾದ್ರಿ ಜಲ್ದಿ ಎದ್ದು ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ಅಲ್ಲಿಂದ ನಮ್ಮ ಧಾರವಾಡಕ್ಕೆ ಹೋಗ್ಬೇಕಂತದೀನಿ. ಸೊ ನೋಡೋಣ, ಅನುಕೂಲ ಆದಂಗೆ ಮಾಡೋಣ ಅಂತ. ಹೇ ಫ್ಯಾಮಿಲಿ, ಕಲ್ ಮ್ಯಾಗೆಲ್ಲ ಕೆತ್ತಾರ ಅವಾಗಿನ ಜನ. ಐ ಥಿಂಕ್ ಇದನ್ನೂ ಮಸ್ತ್ ಒಂದು ಕಲಾಕೃತಿ ಮಾಡ್ಬೇಕಂತಿದ್ರೆ ಅನಿಸ್ತೈತಿ. ಬಟ್ ಇದು ಇನ್ಕಂಪ್ಲೀಟ್ ಆಗೈತಿ. ಇಲ್ಲೇ ನೆಲ್ದಾಗ ಉಳ್ದೈತಿ. ಯಾರ ಬಂದ್ರೆ ಹಂಗೆ ತುಳ್ಕೊಂತ ಹೋಗ್ಬೇಡ್ರಿ, ಅವು ಭಾಳ ಏನಂತಂದ್ರೆ ಎಕ್ಸ್ಪೆನ್ಸಿವ್. ಸೊ ಫ್ಯಾಮಿಲಿ, ಕೂದಲ ಯಾಕೋ ಭಾಳ ಹದಗೆಟ್ಬಿಟ್ಟವು ಹೆಲ್ಮೆಟ್ ಹಾಕೊಂಡು. ಸೊ ನಮ್ಮ ಅಜ್ಜಿ ನನಗೆ ಋತಿಕ್ ರೋಷನಿಗೆ ಹೋಲಿಸ್ತಾರ್ರಿ, ಬಟ್ ಅವ ನನ್ನಷ್ಟು ಚಂದಿಲ್ಲ. ಮ್ಯಾಮ್, ಇದ್ರ ಕಡೆ ಹೋಗ್ತೀರಿ?
ರಥ ಐತಲ್ಲ ರಥ ಇಲ್ಲೇ ಹೋಯ್ತು ಇಲ್ಲೇ ಹೋಗಿ ಇಲ್ಲೇ ಐತ್ರಿ. ಮುಂದೆ ಎಂಟ್ರೆನ್ಸ್ ಇದೆ ಟಿಕೆಟ್ ತಗೊಂಡು ಸೊ ಫ್ಯಾಮ್ಲಿ ಬಂದ್ವಿ. ಬ್ರದರ್ ಅದ ರಥ ಐತಲ್ರಿ ಎಲ್ಲ ಐತಿ ಇಲ್ಲಿ ಒಳಗ ಅಲ್ಲಿ ಅಲ್ಲಿ ಅದು ಇದ್ರ ಕಡೆ ತಗೊಂಡಿದ್ದೆ ಒಂದು ಟಿಕೆಟ್. ಹಾಂ ಅಲ್ಲಿ ತಗೊಂಡಿದ್ದೆ, ಯೂಸ್ ಆಗುತ್ತಿದೆ. ಸೊ ನಾ ಹೇಳಿದ ರಥದ ಕಡೆ ನಾ ಬಂದೆ. 50 ರೂಪಾಯಿ ನೋಟ್ ಇದೆ, 50 ರೂಪಾಯಿ ನೋಟಿದ ಮ್ಯಾಗ ಏನು ರಥ ಐತಲ್ಲ ಅದಿಲ್ಲೇ ಐತಿ. ಹೇ ಫ್ಯಾಮ್ಲಿ, ಇದು 50 ರೂಪಾಯಿದಾಗ ಏನು ರಥ ನೋಡತ್ತಿರಲ್ಲ. ಸೊ ನಾ ಕರೆಕ್ಟ್ ಅದ್ರ ಮುಂದೆ ನಿಂತೇನೀಗ. ಸೊ ಇದನ್ನ ನೋಡೋಕೆ ನಾ ಅಲ್ಲಿಂದ ಇಲ್ಲಿ ಮಠ ಬಂದೆ. ಸೊ ಇವು ಎಲ್ಲ ಆವಾಗಿನ ಗೋಪುರ ಎಲ್ಲ ಹೋಗೈತದ, ಬಟ್ ಇನ್ನೂ ಸ್ವಲ್ಪ ಉಳ್ದಾವು. ಇದೇನು ರಥ ನೋಡತ್ತಿರಲ್ಲ, ಅದ್ರ ಮುಂದೆ ಇರೋದೇ ಸರಿಗಮಪ ಮಂಟಪ. ಈ ಸರಿಗಮಪ ಮಂಟಪ ಒಳಗೆ 56 ಕಂಬಗಳು ಅದಾವೆ. ಇಲ್ಲೇನು ಈ ಮೂರ್ತಿ ನೋಡತ್ತಿರಲ್ಲ, ಈ ಮೂರ್ತಿ ವಿಶೇಷ ಏನಂತಂದ್ರೆ ಸ ರಿ ಗ ಮ ಪ ದ ನೀ ಸ ಅಂತೇಳಿ ಈ ಮೂರ್ತಿ ಒಳಗೆ ಕೈ ಒಳಗೆ ಏನು ಇಕ್ವಿಪ್ಮೆಂಟ್ಸ್ ನೋಡತ್ತಿರಲ್ಲ, ಇನ್ಸ್ಟ್ರೂಮೆಂಟ್, ಆ ಇನ್ಸ್ಟ್ರೂಮೆಂಟ್ ಹೆಂಗೆ ಅಂತಂದ್ರೆ ಅವ್ರ ಕೈಯಾಗ ಯಾವ ಆಕಾರದ ಡಿಸೈನ್ ಐತಲ್ಲ ಆ ಆಕಾರದ ಡಿಸೈನ್ದಾಗ ಅದನ್ನ ಹೊಡೆದ್ರೆ ಸೌಂಡ್ ಬರ್ತೈತಿ. ಆ ಕಂಬನ್ನ ಏನಾರ ನೀವು ಹೊಡೆದ್ರಿ ಅಂದ್ರೆ ಅದು ಸೌಂಡ್ ಬರ್ತೈತಿ. ಎಲ್ಲ ನೋಡ್ಕೊಂಬಂದೆ, ಚಲೋ ಅನ್ನಿಸ್ತು. ಇಲ್ಲೊಂದು ಬರೋದಿತ್ತು, ಬಂದಿದ್ದು ಖುಷಿ ಆಯ್ತು. ಫ್ಯಾಮ್ಲಿ ಮನೆಗೆ ಬಂದೆ. ಸೊ ಬೈಕ್ ಇಲ್ಲಿ ಪಾರ್ಕ್ ಮಾಡೀನಿ, ಇಲ್ಲೇ ಪಾರ್ಕ್ ಮಾಡಂತ ಹೇಳ್ಯಾರ ಅವರು ಸೇಫ್ಟಿಗೆ. ಇಲ್ಲೇ ಮೇಲೆ ಕ್ಯಾಮ್ರಾ ಐತಿ, ಸೊ ಫುಲ್ ಸೇಫ್ಟಿ. ಹಾಂ, ಮತ್ತಿಬ್ಬರು ಜನ ಬಂದರು. ಅವರು ನಾ ಯಾವ ದಿನ ಮಂತ್ರಾಲಯಕ್ಕೆ ಯಾವ ದಿನ ಹಂಪಿಗೆ ಬಂದೇನಲ್ಲ ಆ ದಿನನ ಅವರು ಅಲ್ಲೇ ವಿಸಿಟ್ ಮಾಡ್ಯಾರ. ಆ್ಯಂಡ್ ಅವರು ಬೈ ಟ್ರೈನ್ ಬಂದಾರ, ನಾ ಬೈಕ್ ಬಂದೇನೆ ಅಷ್ಟೆ. ಎಲ್ಲ ಹರಡೈತಿ, ಸ್ವಚ್ಛ ಮಾಡ್ಬೇಕೀಗ. ಫ್ಯಾಮ್ಲಿಗೆ ಊಟಕ್ಕಂತೆ ಬಂದೇನಿ. ಫಸ್ಟ್ ಸೂಪ್ ತರ್ಸೀನಿ, ಸೂಪ್ ಟ್ರೈ ಮಾಡೋಣ ಅಂತ. ಸೂಪ್ ಯಾವುದಿದೆ, ವೆಜ್ ನೂಡಲ್ಸ್ ಸೂಪ್ ಮತ್ತು ನಾರ್ತ್ ಇಂಡಿಯನ್ ಥಾಲಿ ತರ್ಸೀನಿ. ಮಿಕ್ಸ್ ವೆಜ್, ಪನ್ನೀರ್ ಮಸಾಲ, ದಾಲ್, ಜೀರಾ ರೈಸ್, ಪೌಡ್, ವೆಜ್ ಸಲಾಡ್, ಫ್ರೂಟ್ ಸಲಾಡ್, ಪಾಪಡ್, ಚಪಾತಿ ಎಲ್ಲ ಬರುತ್ತೆ. ಸೊ ಮಸ್ತ್ ಊಟ ಮಾಡಿ ನಾಳೆ ಅಂಜನಾದ್ರಿ ಫಿಕ್ಸ್ ಆಯ್ತು. ಸೌತ್ ಸೈಡಿಂದೆಲ್ಲ ಕಂಪ್ಲೀಟ್ ಆಗತ್ತೆ. ನಾನು ಹೋಗಿದ್ದೆ ಲಾಸ್ಟ್ ಬಾಜು ಸಣ್ಣ ಗುಡಿ ಇದ್ವು, 21 ಪ್ಲೇಸ್ ಎಲ್ಲ ಅದ್ರಾಗ ಆ್ಯಡ್ ಮಾಡಿದ್ರು ಅವ್ರು. ಸೊ ಅದೆಲ್ಲ ಕಂಪ್ಲೀಟ್ ಮಾಡಿ ನಾಳೆ ನಾರ್ತ್ ಕಡೆ ಹೋಗ್ಬೇಕಂತೈತಿ. ನಾರ್ತ್ ಕಡೆ ಅಂಜನಾದ್ರಿ ಬೆಟ್ಟ ಮತ್ತು ಎಕ್ಸ್ಟ್ರಾ ಪ್ಲೇಸಸ್ ಅದಾವು. ಸೊ ಅವನು ಎಲ್ಲ ಆ್ಯಡ್ ಮಾಡೋಣಂತ. ಥಂಡಿ ಒಂದೈತಿ, ಸೊ ಅವನ್ನ ಆ್ಯಡ್ ಮಾಡೋಣ ಮಾಡಿ ನೋಡುವ ಎಲ್ಲ ಐತಿ. ಸೊ ಬರೀ ಊಟ ಮಾಡೋಣ. ಮನೆಗೆ ಬಂದೆ, ಹೊಟ್ಟೆ ತುಂಬ ಊಟ ಆಯ್ತು. ನಾಳೆ ಬೆಳಗ್ಗೆ ಎದ್ದು ಅಂಜನಾದ್ರಿಗೆ ಹೋಗ್ಬೇಕಂತೈತಿ. ಸೊ ಇಷ್ಟ. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಐತಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿದ್ರೆ ಸಿಗೋಣ ಮುಂದೆ ನೋಡೋ ತಪ್ಪಕ್ಕೆ. ಬಾಯ್, ಲವ್ ಯು.